ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀ ನಿವಾಸದಲ್ಲಿ ಲಕ್ಷ್ಮೀ ಪಾತ್ರ ನಿರ್ವಹಿಸ್ತಾ ಇದ್ದ ನಟಿ ಶ್ವೇತಾ ಅವರು ಸೀರಿಯಲ್ನಿಂದ ಆಚೆ ಬಂದು ವೀಕ್ಷಕರಿಗೆ ಶಾಕ್ ಕೊಟ್ರು. ವೈಯಕ್ತಿಕ ಕಾರಣಗಳಿಂದ ಧಾರಾವಾಹಿಯಿಂದ ಅವರು ನಿರ್ಗಮಿಸಿದ್ರು. ಲಕ್ಷ್ಮೀ ನಿವಾಸ ಧಾರಾವಾಹಿ ಮಧ್ಯಮ ವರ್ಗದ ಕಥೆಯನ್ನ ಹೇಳುತ್ತೆ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಎನ್ನುವ ಲೋಕರೂಢಿಯ ಮಾತಿದೆ. ಇಡೀ ಧಾರಾವಾಹಿಗೆ ಅದುವೇ ಜೀವ. ಮಧ್ಯಮ ವರ್ಗದ ಜನರು ತಮ್ಮ ಕನಸನ್ನ ನನಸಾಗಿಸಲು ಎಷ್ಟು ಕಷ್ಟಪಡುತ್ತಾರೆ ಎಂದು ಇದರಲ್ಲಿ ತೋರಿಸಲಾಗಿದೆ. ಮನೆಯ ಯಜಮಾನನ ಪಾತ್ರದಲ್ಲಿ ಅಶೋಕ್ ಜೆಂಬೆ ನಟಿಸ್ತಾ ಇದ್ದಾರೆ. ಅವರ ಪತ್ನಿ ಲಕ್ಷ್ಮೀ ಪಾತ್ರದಲ್ಲಿ ಶ್ವೇತಾ ಇದ್ರು. ಇವರು ಈ ಪಾತ್ರಕ್ಕೆ ಜೀವ ತುಂಬಿದ್ರು. ಆದರೆ ಇವರ ದಿಢೀರ್ ನಿರ್ಗಮನ ಧಾರಾವಾಹಿಗೆ ಪೆಟ್ಟು ನೀಡಲಿದೆ ಎನ್ನಲಾಗಿತ್ತು. ಆದರೆ ಇದನ್ನು ಸರಿದೂಗಿಸಲು ಲಕ್ಷ್ಮೀ ಪಾತ್ರಕ್ಕೆ ಮತ್ತೊಂದು ಪವರ್ಫುಲ್ ನಟಿಯನ್ನ ಕರೆಸಿದೆ. ಲಕ್ಷ್ಮೀ ನಿವಾಸ ಧಾರಾವಾಹಿಗೆ ಹಿರಿಯ ನಟಿ ಮಾಧುರಿ ಎಂಟ್ರಿ ಕೊಟ್ಟಿದ್ದಾರೆ. 90ರ ದಶಕದಲ್ಲಿ ಒಂದಷ್ಟು ಚಿತ್ರಗಳಲ್ಲಿ ನಟಿಸಿ ಸಿನಿ ರಸಿಕರ ಗಮನ ಸೆಳೆದಿದ್ದ ಇವರು ಈಗ ಕಿರುತೆರೆಯ ಮೂಲಕ ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ. ಕಾಶಿನಾಥ್ ನಿರ್ದೇಶಿಸಿದ ಅಜಗಜಾಂತರ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಎಂಟ್ರಿ ಕೊಟ್ಟಿದ್ದು ಮಾಧುರಿ ಬಹು ಬೇಡಿಕೆಯ ನಟಿಯಾಗಿದ್ರು. ಚೆಲುವು ಹಾಗೂ ಅಭಿನಯ ಎರಡೂ ಇದ್ದ ಈ ನಟಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಮಾಧುರಿ ನಟನೆಯಿಂದಲೇ ದೂರ ಉಳಿದಿದ್ರು. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ನಟಿ ಮಾಧುರಿ ಅವರ ನಿಜ ನಾಮ ಛಾಯಾದೇವಿ. ಚಿತ್ರರಂಗಕ್ಕಾಗಿ ತಮ್ಮ ಹೆಸರನ್ನ ಮಾಧುರಿ ಎಂದು ಬದಲಿಸಿಕೊಂಡ್ರು. ನಟನೆಗೆ ಇವರು ಬಂದಿದ್ದೇ ಅಚಾನಕ್ಕಾಗಿ. IAS ಮಾಡಬೇಕೆಂಬ ಆಸೆ ಇವರಿಗಿತ್ತಂತೆ. ಆದರೆ ಬಣ್ಣದ ಬದುಕು ಇವರನ್ನ ಕೈಬೀಸಿ ಕರೆಯಿತು. ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ್ರು. ಅಜಗಜಾಂತರ ಚಿತ್ರದ ಪುಟ್ಟ ಪಾತ್ರದಲ್ಲಿ ನಟಿಸುವ ಮೂಲಕ ನಟನೆ ಆರಂಭ ಮಾಡಿ ಮುಂದೆ CBI ಶಿವ, ಬಾಂಬೆ ದಾದಾ, ಗೂಂಡಾ ರಾಜ್ಯ, ಬಹದ್ದೂರ್ ಹೆಣ್ಣು, ಸ್ಟೇಟ್ ರೌಡಿ, ಸೂರ್ಯಪುತ್ರ ಸೇರಿದಂತೆ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ನಾಯಕಿಯಾಗಿ, ಪೋಷಕ ನಟಿಯಾಗಿ ಕೂಡ ಕಾಣಿಸಿಕೊಂಡಿದ್ರು. ಇವರು ಸಿನಿರಂಗದಿಂದ ದೂರ ಉಳಿಯಲು ಕಾರಣ ಏನೆಂದು ಅವರೇ ಹೇಳಿದ್ದಾರೆ. ಬಡತನ ಕುಟುಂಬ ಇದ್ದ ಕಾರಣ ಬಣ್ಣದ ಲೋಕದ ಮೇಲೆ ಒಲವು ಇರಲಿಲ್ಲ. ಆದರೆ ಅದೇಗೋ ಅಜಗಜಾಂತರ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟೆ. ಹಾಗೆ ಹಿಂದಿ ಸೀರಿಯಲ್ನಂತವೂ ಮುಖ ಮಾಡಿದ್ದೆ. ಆದರೆ ನನ್ನ ಬಗ್ಗೆ ಸಹಿಸದೇ ಇರೋರು ಕೆಲ ಅಪಪ್ರಚಾರ ಮಾಡಲು ಶುರು ಮಾಡಿದ್ರು. ಬೇಕಂತಲೇ ನಾನು B ಗ್ರೇಡ್ ನಟಿ ಎಂದು ಬರೆಸುತ್ತಿದ್ರು. ಇದು ನನಗೆ ಸಿಕ್ಕಾಪಟ್ಟೆ ನೋವುಂಟು ಮಾಡಿತ್ತು. ಬಳಿಕ ಮಕ್ಕಳು, ಫ್ಯಾಮಿಲಿ ಇದ್ದ ಕಾರಣ ಸಿನಿಮಾದಿಂದ ದೂರ ಉಳಿದೆ ಎಂದು ಈ ಹಿಂದೆ ಸಂದರ್ಶನವೊಂದರಲ್ಲಿ ಇವರು ಹೇಳಿದ್ರು.